ಇವಾಗ ಸೀರಿಯಲ್ ಮಾಡ್ತಾ ಇದ್ದೀರಾ ನಂದ ಗೋಕುಲ ಅನ್ನುವಂಥ ಸೀರಿಯಲ್ಲು. ಭಾವನ ಮುದ್ದಿನ ಬಾಮೈದ ನೀವು ಒಂಥರ ಬೈಸ್ಕೊತೀರಾ, ಅಷ್ಟೇ ಪ್ರೀತಿನೂ ಇರುತ್ತೆ ಮನೆಯಲ್ಲಿ. ಸೊ ಈ ಸೀರಿಯಲ್ ಜರ್ನಿ ಹೇಗಿದೆ ಸರ್? ಸೊ ಇಲ್ಲ, ನಿಜವಾಗ್ಲೂ ಕಲರ್ಸ್ ಕನ್ನಡಕ್ಕೆ ಒಂದು ಥ್ಯಾಂಕ್ಸ್ ಹೇಳಬೇಕು. ಆಮೇಲೆ ನಮ್ಮ ಡೈರೆಕ್ಟರ್ ಶ್ರವಂತ್ ಅವರು, ಸೊ ಅವರು ಇಲ್ಲ ಈ ಕ್ಯಾರೆಕ್ಟ್ರಿಗೆ ನೀವೇ ಬೇಕು, ಅವರು ತುಂಬ ವರ್ಷದಿಂದ ಸ್ನೇಹಿತರು. ಸೊ ಇಲ್ಲ ಈ ಕ್ಯಾರೆಕ್ಟರ್ ನೀವೇ ಮಾಡಬೇಕು ಅಂತ ಹೇಳ್ಬಿಟ್ಟು ಚಾನಲ್ ಒಂದು ರಿಕ್ವೆಸ್ಟ್ ಮಾಡಿದ್ರು, ನೀವೇ ಮಾಡಿ ಈ ಕ್ಯಾರೆಕ್ಟರ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಅವ್ರ ಪ್ರೀತಿಗೆ ನಾವು ಇಲ್ಲ ಅನ್ನೋಕ್ಕಾಗಲಿಲ್ಲ. ಸೊ ಹಾಗಾಗಿ ಕ್ಯಾರೆಕ್ಟರ್ ಮಾಡಿದೆ. ಆ ಕ್ಯಾರೆಕ್ಟ್ರಿಗೆ ಅಷ್ಟೇ ಪ್ರಾಮುನೆನ್ಸ್ ಇದೆ ಆ್ಯಕ್ಚುಲಿ. ಸೊ ಆಮೇಲೆ ಅಷ್ಟೇ ಪ್ರಾಮುನೆನ್ಸ್ ಕೊಡ್ತಾ ಇದ್ದಾರೆ. ಜೊತೆಗೆ ಮಾಡುವಾಗಲೂ ಕೂಡ ಅಷ್ಟೇ ಡೈರೆಕ್ಟ್ರು ಅಷ್ಟೇ ಫ್ರೀ ಬಿಟ್ಟಿದ್ದಾರೆ. ಸೊ ಆಮೇಲೆ ಎಕ್ಸ್ಟ್ರಾ ಏನಾದರೂ ಡೆವಲಪ್ ಮಾಡಿದರೆ ಸೊ ಪ್ರೀತಿಯಿಂದ ರಿಸೀವ್ ಮಾಡ್ತಾರೆ. ಆಮೇಲೆ ನೀವೇ ಮಾಡಿ ಅಂತ ರಿಸೀವ್ ಮಾಡ್ತಾರೆ. ಅದ್ರ ಜೊತೆಗೆ ಡೈರೆಕ್ಟ್ರ್ ಜೊತೆಗೆ ನನ್ನ ಜೊತೆಗೆ ಮಾಡೋ ಆರ್ಟಿಷನ್ ಇದ್ದಾರಲ್ಲ, ಅರವಿಂದ್ ಸರ್ ಇರ್ಬೋದು, ಅಮೃತ ನಾಯ್ಡು ಅಕ್ಕನ ಕ್ಯಾರೆಕ್ಟರ್ ಮಾಡೋ ಅಮೃತ ನಾಯ್ಡು ಇರ್ಬೋದು, ಆಮೇಲೆ ನಮ್ಮ ವಲ್ಲಭನ್ ಕ್ಯಾರೆಕ್ಟರ್ ಮಾಡೋ ಅಭಿದಾಸು, ಆಮೇಲೆ ಕೇಶವನ್ ಕ್ಯಾರೆಕ್ಟರ್ ಮಾಡೋ ಮತ್ತು ನಮ್ಮ ವಿಜಯ್ ಅಲ್ಲ ನಮ್ಮ ಮಾಧವ್ ಕ್ಯಾರೆಕ್ಟರ್ ಮಾಡೋ ವಿಜಯ್, ಯಶ್ ಕೇಶವನ್ ಕ್ಯಾರೆಕ್ಟರ್ ಮಾಡೋ ಯಶ್, ಮೀನಮ್ಮ, ಇವರೆಲ್ಲ ಹೆಂಗೆ ಅಂತಂದರೆ ಸೊ ಏನಾದರೂ ಒಂದು ನಾನು ಹೇಳಿದರೆ ಅಥವಾ ಇಂಪ್ರೂವೈಸ್ ಮಾಡಿದರೆ ತುಂಬ ಎಂಜಾಯ್ ಮಾಡ್ತಾರೆ ಅವರು. ಫಸ್ಟ್ ಎಂಜಾಯ್ ಮಾಡೋದು ಅವರು, ನೆಕ್ಸ್ಟ್ ಆಡಿಯನ್ಸ್ಗೆಲ್ಲ ತಲುಪೋದು. ತುಂಬ ಎಂಜಾಯ್ ಮಾಡಿ ತುಂಬ ಸಪೋರ್ಟ್ ಮಾಡ್ತಾರೆ. ಸೊ ಡೈರೆಕ್ಟ್ರು ನಾನೇನಾದರೂ ಒಂದು ಫನ್ ಮಾಡಿದರೆ ಇಡೀ ದಿನ ನಗ್ತಾ ಇರ್ತಾರೆ ಅವರು, ಶ್ರವಂತು. ಸೊ ಹಾಗಾಗಿ ಅವರ ಫಸ್ಟ್ ರಿಸೀವಿಂಗು, ಅವರ ಎನ್ಕರೇಜ್ಮೆಂಟ್ ಏನಿದೆಯಲ್ಲ, ಸೊ ಅದು ನನಗೆ ಪಾತ್ರವನ್ನು ಚೆನ್ನಾಗಿ ಮಾಡೋಕ್ಕೆ ಸಾಧ್ಯತೆ ಆಯಿತು. ಈಗಲೂ ಕೂಡ ನೀವು ಯಾವ ಊರಿಗೆ ಹೋದರೂ ಕೂಡ ಸುಂದ್ರ ಅಂತ ಕರೆಕ್ಷನ್ ಮಾಡಿಬಿಟ್ಟಿದ್ದಾರೆ. ಸೊ ಅದು ಆ ರೀಚ್ ಇದೆಯಲ್ಲ, ಅದು ಭಾಳ ಖುಷಿ ಕೊಡುತ್ತೆ. ಎಲ್ಲಿ ನಿಮ್ಮ ಬಾವ, ಇಲ್ಲಿ ನಿಮ್ಮ ಅಕ್ಕ ಅಂತ ಕೇಳ್ತಾರೆ. ನನಗೆ ಎಷ್ಟೋ ಸಲ ಈ ಸಿನಿಮಾ ಶೂಟಿಂಗ್ ಹೋದಾಗ ಅದು ಮೈಂಡ್ ಸೆಟ್ಟಲ್ಲಿ ಇರೋಲ್ಲ, ಸೀರಿಯಸ್ ಮೈಂಡ್ ಸೆಟ್ಟಲ್ಲಿ ಇರೋಲ್ಲ. ಮೊನ್ನೆ ಏನಾಯಿತು, ನಿಮಗೆ ಸಿನಿಮಾ ಶೂಟಿಂಗ್ ಮಾಡ್ತಾಯಿದ್ವಿ, ಯಾವಾಗ ನಿಮ್ಮ ಮದುವೆ ಅಂತ ಕೇಳ್ತಾರೆ ಸೀರಿಯಸ್ಸಾಗಿ ಬಂದ್ಬಿಟ್ಟು. ನನ್ನ ಮದುವೆ ಆಗಿದೆಯಲ್ಲ, ನನ್ನ ಮಗು ಇದೆ ಅಂತ ನಾನು ಸೀರಿಯಸ್ಸಾಗಿ ಹೇಳ್ತಲ್ಲ. ಯಾವಾಗ ನಿಮ್ಮ ಅಣ್ಣ ನಿಮ್ಮ ಅಕ್ಕ ನಿಮ್ಮ ಅಣ್ಣಂದ್ರೆಲ್ಲ ಸೇರಿ ಯಾವಾಗ ಮದುವೆ ಮಾಡ್ತಾರೆ ಅಂತ ಯಾವಾಗ ಸೀರಿಯಲ್ದು ಕೇಳ್ತಾವ್ರೆ ಅಂತ. ಸೊ ಈ ಕಡೆ ಎದುರುಗಡೆ ಮನೆಯವರು ಅಷ್ಟೇ, ನಮ್ಮ ರವಿಚೇತನ್ ಸರು ಮತ್ತು ರಾಘು ಸರು ಅವ್ರು ಮೇಡಮ್ ಅವರೆಲ್ಲ ಅವ್ರದ್ದು ಕೂಡ ಅಷ್ಟೇ ಚೆನ್ನಾಗಿದೆ ಕ್ಯಾರೆಕ್ಟರ್. ಸೊ ಎರಡೂ ಮನೆಯಲ್ಲಿ ನನ್ನ ಕನೆಕ್ಟ್ ಇರೋದ್ರಿಂದ ಆಡಿಯನ್ಸು ಕೂಡ ಅಷ್ಟೇ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಲ್ವಾ ಅದು. ಸೊ ಹಾಗಾಗಿ ಆಡಿಯನ್ಸಿಗೆ ತುಂಬ ಕನೆಕ್ಟ್ ಆಗಿದೆ, ಕ್ಯಾರೆಕ್ಟ್ರು ಕೂಡ ತುಂಬ ಕನೆಕ್ಟ್ ಆಗಿದೆ. ಕೇಳ್ತಾವ್ರೆ ಮದುವೆ ಯಾವಾಗ ಅಂತ. ಇಷ್ಟರಲ್ಲೇ ಆದಷ್ಟು ಬೇಗ ಅವರು ಕೂಡ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಸೊ ಅದು ಒಂದು ಟ್ರ್ಯಾಕ್ ಬರುತ್ತೆ ನೆಕ್ಸ್ಟ್. ಅಂದರೆ ಸುಂದ್ರಿಗೆ ಸುಂದ್ರಂಗೆ ಯಾವ ಥರ ಸುಂದ್ರಿ ಬೇಕು? ಅದೇ ಜನಗಳು ಡೈರೆಕ್ಟ್ರ್ ಮೈಂಡಲ್ಲಿ ನಾನು ಎಷ್ಟರ ಮಟ್ಟಿಗೆ ಸುಂದರ ಅನ್ನೋದು ಮೈಂಡ್ ಸೆಟ್ ಇದೆಯೋ ಅಷ್ಟರ ಮಟ್ಟಿಗೆ ಸುಂದರಿ ತರ್ತಾರೆ. ಆ ತಂದಾಗಲೇ ಗೊತ್ತಾಗೋದು ನನ್ನ ಎಷ್ಟರ ಮಟ್ಟಿಗೆ ಸುಂದರ ಅಂತ ನೋಡ್ತಾರೋ ಅಂತ. ಸರ್, ಆ್ಯಕ್ಚುಲಿ ಈ ಸುಂದ್ರ ಅನ್ನೋ ಕ್ಯಾರೆಕ್ಟರ್ ಇದೆಯಲ್ಲ, ಅದು ಪ್ರತಿಯೊಬ್ಬರ ಮನೇಲೂ ಇರುತ್ತೆ, ಒಂದೊಂದು ಫ್ಯಾಮಿಲಿ ಒಳಗೂ ಇರುತ್ತೆ ಆ ಕ್ಯಾರೆಕ್ಟ್ರು. ನಿಮಗೆ ಈ ಪಾತ್ರ ಬಂದಾಗ ಅಬ್ವಿಯಸ್ಲಿ ನೀವು ಕಾಮಿಡಿಯನ್ನು ಓಕೆ, ಆ ಜಾನರ್ ನಿಮ್ಮಲ್ಲಿ ಇರುತ್ತೆ, ರಿಯಲ್ ಲೈಫಲ್ಲೂ ನೀವು ಅದೇ ಜಾನರಲ್ಲಿ ಇರ್ತೀರಾ. ಬಟ್ ಈ ಪಾತ್ರಕ್ಕೆ ಎಕ್ಸ್ಟ್ರಾ ಏನು ತೊಗೊಂಡ್ರಿ? ಒಂದು ಅಡಾಪ್ಟ್ ಮಾಡ್ಕೊಂಡ್ರಿ, ಎಕ್ಸ್ಟ್ರಾ ಏನು ಅಡಾಪ್ಟ್ ಮಾಡ್ಕೊತಾ ಹೋದ್ರಿ, ಎಕ್ಸ್ಟ್ರಾ ಏನು ತೊಗೊಂಡ್ರಿ? ಎಕ್ಸ್ಟ್ರಾ ಅಂತ ಏನಿಲ್ಲ, ನೀವು ಹೇಳಿದ್ರಿ ನೋಡಿ ಪ್ರತಿಯೊಂದು ಮನೇಲೂ ಕ್ಯಾರೆಕ್ಟರ್ ಇರುತ್ತಂತ. ಸೊ ಆ ಇರೋದನ್ನೇ ನ್ಯಾಚುರಲಾಗಿ ನಾವು ತೊಗೊಂಡ್ಬಿಟ್ರೆ ಅದು ಬೇಗ ಕನೆಕ್ಟ್ ಆಗುತ್ತೆ. ಆ್ಯಕ್ಚುಲಿ ನಾವು ಎಕ್ಸ್ಟ್ರಾ ಏನು ಮಾಡೋಕೆ ಹೋದ್ರೂ ಅದು ಔಟ್ ಆಫ್ ಬಾಕ್ಸ್ ಆಗಿಬಿಡ್ಬೋದು. ಸೊ ನಾವು ಬೇಗ ಕನೆಕ್ಟ್ ಆಗಬೇಕಂದ್ರೆ ಫ್ಯಾಮಿಲಿ ಇರ್ತಕ್ಕಂಥ ಒಬ್ಬ ಮೆಂಬರ್ ಥರ ಆಗಬೇಕು ನಾವು. ಈಗ ಫ್ಯಾಮಿಲಿಯಲ್ಲಿ ನೀವು ಹೇಳ್ದಂಗೆ ಆ ಥರದ್ದು ಸುಮಾರು ಕ್ಯಾರೆಕ್ಟರ್ಗಳಿದೆ ನೋಡಿ. ಸುಮಾರು ಜನ ಕೇಳ್ತಾರೆ, ಈಗ ಭಾವ ನಿಮಗೆ ಬೈದಿರ್ತಾರಲ್ಲ ಅದು ಚೆನ್ನಾಗಿರುತ್ತೆ ಅಂತ. ಅಂದರೆ ಆ ಥರದ್ದು ಕ್ಯಾರೆಕ್ಟರ್ಗಳು ಬಯಸ್ಕೊಳ್ಳೋದು, ಪ್ರೀತಿಯಿಂದ ಬಯಸ್ಕೊಳ್ಳೋದು ಅಥವಾ ಭಾವ ಬೈಯೋದು, ಆ ಥರದ್ದು ಸುಮಾರು ಮನೆಯಲ್ಲಿ ರೆಗ್ಯುಲರಾಗಿ ನಡೀತಕ್ಕಂಥ ಕತೆ. ಸೊ ಅವ್ರಿಗೆ ಏನಾಗುತ್ತೆ, ಅವ್ರು ರೆಗ್ಯುಲರಾಗಿ ನಡೀತಕ್ಕಂಥ ಕತೆಗಳು ಅವ್ರಿಗೂ ಕನೆಕ್ಟ್ ಆಗ್ತಾ ಹೋಗುತ್ತೆ. ಅವ್ರು ನಮ್ಮನೇಲಿ ಈ ಥರದ ಕ್ಯಾರೆಕ್ಟರ್ ಇದೆ, ನಮ್ಮನ್ನು ಹಿಂಗೆ ಬೈತಾರಲ್ಲ. ಸೊ ಹಾಗಾಗಿ ನ್ಯಾಚುರಲ್ ಆಗಿರ್ತಕ್ಕಂಥ ವಿಷಯಗಳನ್ನೇ ಅದಕ್ಕೆ ಅಡಾಪ್ಟ್ ಮಾಡ್ತಾ ಹೋದ್ವಿ. ಸೊ ಅವರು ಕೂಡ ಅಷ್ಟೇ, ಅರವಿಂದ್ ಸರ್ ಕೂಡ ಕೆಲವೊಂದು ವಿಚಾರದಲ್ಲಿ ನೀನು ನನಗೆ ಗೊತ್ತಿಲ್ಲದಂಗೆ ಬೈಯೋ, ನಾನು ನಿನಗೆ ಬೈತೀನಿ ಸೊ ಅಂತ ಆ ಥರದ್ದು ಇಂಪ್ರೂವೈಸ್ ಮಾಡಿಕೊಂಡು, ಸೊ ಅವರು ಕೂಡ ಸ್ಪಾಟಲ್ಲಿ ಇಂಪ್ರೂವೈಸ್ ಮಾಡಿಕೊಂಡು. ಸೊ ಒಬ್ಬ ಬಾಮೈದ ಮತ್ತು ಅಳಿಯಂದರು ಜೊತೆಗೆ 3 ಜನ ಅಳಿಯಂದರು ಹೇಗಿರ್ತಾರೋ ಹಾಗೆ. ಈಗ ನಮ್ಮ ವಲ್ಲಭನವರು ರಿಯಲ್ ಮಾವ ಇದ್ದಾರೆ ಒಬ್ಬರು, ಅವರು ಕೂಡ ಇದೇ ಥರ ಅಂತೆ, ಮದುವೆ ಆಗಿದೆ. ಸೊ ಅವರು ಕೂಡ ಮಾಮ ಅಂದ್ಕೊಂಡು ಓಡಾಡ್ತಾರೆ. ಸೊ ಅವ್ರಿಗೂ ಕೂಡ ತುಂಬ ಕನೆಕ್ಟ್ ಆಗಿದೆ. ಸೊ ಹಿಂಗೆ ಇರೋ ಕ್ಯಾರೆಕ್ಟರ್ಗಳನ್ನೇ ನಾವು ಸೊ ಹೇಗೆ ನ್ಯಾಚುರಲಾಗಿ ಕೆಲಸ ಮಾಡುತ್ತೆ ಅನ್ನೋದನ್ನು ಅಡಾಪ್ಟ್ ಮಾಡ್ಕೊಂಡಿರೋದು, ಅದು ವರ್ಕ್ ಆಯ್ತು ಆ್ಯಕ್ಚುಲಿ ಎಲ್ಲ ಸೀರಿಯಲ್ಗಳಿಗೆ ಕಂಪೇರ್ ಮಾಡಿದ್ರೆ ನಿಮ್ಮ ಸೀರಿಯಲ್ ಟೋಟಲಿ ಡಿಫ್ರೆಂಟ್. ನಾರ್ಮಲಿ ಒಂದು ಸೀರಿಯಲ್ ಹೀರೋಯಿನ್ ಮೇಲೆ ನಿಂತಿರುತ್ತೆ, ಆ ಪಾತ್ರಗಳು ಏನಿರುತ್ತೆ ಆದರೆ ನಿಮ್ಮದು ಇಡೀ ಒಂದು ಕುಟುಂಬದ ವ್ಯಾಲ್ಯೂನ, ಒಂದು ಕುಟುಂಬದ ಕಥೆಯನ್ನು ಹೇಳ್ತಾ ಹೋಗುತ್ತೆ. ಈ ಥರ ಸೀರಿಯಲ್ ಮಾಡ್ತಿರೋದು ಎಷ್ಟು ಖುಷಿ ಕೊಡ್ತಾ ಇದೆ? ಇಲ್ಲ, ತುಂಬ ಖುಷಿ ಕೊಡ್ತಾಯಿದೆ. ಯಾಕಂದರೆ ಒಂದು ಸೀರಿಯಲ್ಲು ಸಕ್ಸಸ್ ಆಗಬೇಕು ಅಂದರೆ ನಿಮಗೆ ಗೊತ್ತಲ್ಲ, ಅದು ಎಲ್ರಿಗೂ ಕನೆಕ್ಟ್ ಆಗಬೇಕು. ಇದು ಭಾಳ ಕನೆಕ್ಟ್ ಆಗೋಕ್ಕೆ ಭಾಳ ಮುಖ್ಯವಾದ ಕಾರಣ ಏನು ಅಂತಂದರೆ ಫ್ಯಾಮಿಲಿ ವಿಷಯ ಇದೆ, 1-2 ಫ್ಯಾಮಿಲಿ ವಿಷಯ ಇದೆ, ದಿನನಿತ್ಯ ನಡೀತಕ್ಕಂಥ ಕೆಲಸ. ಹಾಂ, ಹೌದು ಅಲ್ವಾ. ಸೊ ಆಮೇಲೆ ಈ ಎಲ್ಲ ಸೀರಿಯಲ್ ಏನಂದರೆ ಅತ್ತೆ ಸೊಸೆ ಜಗಳನೇ ನೋಡ್ತಾ ಇದ್ರು ಇಷ್ಟು ದಿನ ಅಂತ ನನ್ನ ಪ್ರಕಾರ. ಇಲ್ಲಿ ಒಂದು ಅತ್ತೆ ಸೊಸೆ ನಮ್ಮ ಅಕ್ಕನ ಕ್ಯಾರೆಕ್ಟರ್ ಮಾಡೋದು ಅಮೃತ ನಾಯ್ಡು, ಅವ್ರ ಪರ್ಫಾರ್ಮೆನ್ಸಲ್ಲಿ ಬಿಡಿ ನೋಡಿದ್ರಲ್ಲ,
ತುಂಬ ಚೆನ್ನಾಗಿ ಮಾಡ್ತಾರೆ, ನ್ಯಾಚುರಲ್ ಆಗಿ ಮಾಡ್ತಾರೆ ಅವರು. ಆಕ್ಚುಲಿ ಇನ್ನೊಂದು ಹೇಳ್ಬೇಕು ಅಂದ್ರೆ ನಮ್ಮಂತ ಪ್ರತಿ ಒಂದು ಹುಡುಗಿಗೂ ಆ ಥರ ಅತ್ತೆ ಸಿಗಬೇಕು ಅನ್ನೋದು ಎಲ್ಲರ ಮನಸ್ಸಲ್ಲೂ ಇರುತ್ತೆ. ನಾರ್ಮಲಿ ಕೆಲವೊಂದು ಸೀರಿಯಲ್ಗಳಲ್ಲಿ ಏನಾಗುತ್ತೆ ಅಂದರೆ ಹೀರೋಯಿನ್ ಇಷ್ಟ ಇರಲ್ಲ ಅತ್ತೆಗೆ, ಆಮೇಲೆ ಪ್ರೀತಿ ಸಂಪಾದನೆ ಮಾಡ್ತಾರೆ. ನಿಮ್ಮ ಸೀರಿಯಲಲ್ಲಿ ಅತ್ತೆಗೆ ಸೊಸೆಂದ್ರು ಅಂದರೆ ತುಂಬ ಇಷ್ಟ, ಆಮೇಲೆ ಸೊಸೆಂದ್ರು ಅಷ್ಟೇ ಅತ್ತೆನಷ್ಟೇ ಪ್ರೀತಿ ಮಾಡ್ತಾರೆ. ಇತ್ತೀಚೆಗೆ ತುಂಬ ರೀಲ್ಸಲ್ಲಿ ನೋಡ್ತಾ ಇರ್ತೀನಿ, ಅತ್ತೆ ಸೊಸೆ ಅಂದರೆ ಹಿಂಗಿರಬೇಕು, ಸೊಸೆ ಅಂದರೆ ಅತ್ತೆ ಅಮ್ಮ ಆದಾಗ ಹೆಂಗಿರುತ್ತೆ ಆ ಥರ ಎಲ್ಲ ರೀಲ್ಸ್ಗಳು ತುಂಬ ಇರುತ್ತೆ ಸರ್. ಆ್ಯಂಡ್ ನನ್ನಂತ ಮದುವೆ ಆಗಿರೋ ಪ್ರತಿಯೊಂದು ಹುಡುಗಿನೂ ಬಯಸೋದು ಇದನ್ನೇ. ಹೌದು, ಎಕ್ಸಾಕ್ಟ್ಲಿ ಅಂತ ಅತ್ತೆ ಸಿಗಬೇಕು ಅಂತ ಎಲ್ಲರೂ ಆಸೆ ಪಡ್ತಾರೆ. ಸೊ ಅವರು ಕೂಡ ಅಷ್ಟೇ ನ್ಯಾಚುರಲ್ ಆಗಿ ಒಬ್ಬ ಅತ್ತೆ ಕ್ಯಾರೆಕ್ಟರ್ನ ನಿಭಾಯಿಸ್ತಾ ಇದ್ದಾರೆ. ಸೊಸೆಯಂದ್ರು ಕೂಡ ಹಂಗೆ ಮಾಡ್ತಾ ಇದ್ದಾರೆ, 3 ಜನ ಸೊಸೆಯಂದ್ರು ಕೂಡ ಅಷ್ಟೇ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ. ಸೊ ಇಷ್ಟು ಜನ ನನಗೆ ಕತೆ ಕೇಳ್ತಾರಲ್ಲ, ನಿಮ್ಮ ಮದುವೆ ಆಗುತ್ತೆ ಅಂತ ಎಷ್ಟು ಜನ ಕೇಳ್ತಾರೋ, ಬಂದಿದ್ದಾರಲ್ಲ ನೆಕ್ಸ್ಟ್ ಸೊಸೆ ಅವ್ರೇನಾದರೂ ಫ್ಯಾಮಿಲಿಯಲ್ಲಿ ಇದನ್ನು ಮಾಡ್ತಾರಾ, ನೆಕ್ಸ್ಟು ಗಲಾಟೆ ಶುರುವಾಗುತ್ತಾ, ಸೊ ಹಾಗೆಲ್ಲ ಕೇಳೋಕ್ಕೆ ಶುರು ಮಾಡ್ತಾರೆ. ಅಂದರೆ ಎಷ್ಟು ಮಟ್ಟಿಗೆ ಡೀಪಾಗಿ ಹೋಗಿದ್ದಾರೆ ಅಂದರೆ ಅತ್ತೆ ಸೊಸೆ ಸಂಬಂಧದ ಬಗ್ಗೆ ಎಷ್ಟು ಜನ. ಆಮೇಲೆ ಆ ಫ್ಯಾಮಿಲಿಯಲ್ಲಿ ಪ್ರತಿಯೊಂದು ಫ್ಯಾಮಿಲಿ ಜಾಯಿಂಟ್ ಫ್ಯಾಮಿಲಿ. ಈಗ ಜಾಯಿಂಟ್ ಫ್ಯಾಮಿಲಿ ಅಂತಂದರೆ ಎಲ್ರಿಗೂ ಖುಷಿ ಆಗುತ್ತೆ. ಈಗ ಇತ್ತೀಚೆಗೆ ಎಲ್ಲ ಸಿಂಗಲ್ ಪೇರೆಂಟ್ ಆಗಿರೋದ್ರಿಂದ ಇದು ಜಾಯಿಂಟ್ ಫ್ಯಾಮಿಲಿ ಕಥೆ ಆಗಿರೋದ್ರಿಂದ ತುಂಬ ಆಪ್ಟ್ ಆಗುತ್ತೆ. ಸೊ ಈ ಥರ ಇರಬೇಕಲ್ವ ನಮಗೂ, ಅತ್ತೆ ಸೊಸೆ ಎಲ್ಲರೂ ಚೆನ್ನಾಗಿದ್ರೆ ಹೆಂಗಿರುತ್ತೆ. ಸೊ ಎದುರುಗಡೆ ಮನೆಯವರು ಅಣ್ಣಂದರು, ಸೊ ನಾವು ಹೋಗಂಗಿಲ್ಲ, ಸೊ ಮತ್ತೆ ಆದರೂ ಇಲ್ಲಿರಬೇಕು, ಆ ಬಾಂಡಿಂಗು ಅವ್ರಿಗೂ ಕೂಡ ಇಷ್ಟ ಇರುತ್ತೆ. ಸೊ ಅವರು ಕೂಡ ತುಂಬ ನ್ಯಾಚುರಲಾಗಿ ಮಾಡ್ತಾಯಿದ್ದಾರೆ. ಸೊ ಆ ಬಾಂಡಿಂಗೇ ಇಲ್ಲಿ ವರ್ಕ್ ಆಗಿರುತ್ತೆ ಅಂತ. ಸರ್, ನಿಮ್ಮ ವೈಫ್ ಕೂಡ ಒಬ್ಬ ಆ್ಯಕ್ಟರು, ಅವರು ಕೂಡ ಒಳ್ಳೆ ಕಾಮಿಡಿಯನ್ನು ನಾವು ಕಾಮಿಡಿ ಕಿಲಾಡಿಗಳಲ್ಲೆಲ್ಲ ನೋಡಿದ್ವಿ. ಅವರು ಬಂದು ನನ್ನ ಡೈಲಾಗ್ ಹೊಡಿತಾ ಇದ್ರೆ ರೀಮೇಕ್ ಸೀನಲ್ಲಿ ಎಲ್ಲ KGF ರೀಮೇಕ್ ಸೀನ್ ಮಾಡಿದಾಗ ಅದನ್ನೆಲ್ಲ ನೋಡಿದ್ವಿ. ಅವ್ರು ಏನು ಹೇಳ್ತಾರೆ ನಿಮ್ಮ ಪಾತ್ರದ ಬಗ್ಗೆ, ಅವ್ರು ಎಷ್ಟು ಅಪ್ರಿಷಿಯೇಟ್ ಮಾಡ್ತಾರೆ? ನಿಜ ಹೇಳಬೇಕು ಅಂದರೆ ನಾನು ಸೀರಿಯಲ್ ಒಪ್ಕೊಳ್ಳೋಕೆ ಮುಖ್ಯವಾದ ಕಾರಣ ಅವರೇನೆ. ನಾನು ಸಿನಿಮಾದಲ್ಲಿ ಟೈಮ್ ರೆಗ್ಯುಲರಾಗಿ ನಡೀತಾ ಇತ್ತು, ಕಂಟಿನ್ಯೂಸ್ ಇತ್ತು. ಡೇಟ್ಸು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ ಶ್ರವಂತ್ ಸರ್ ಹತ್ರ ಎಲ್ಲ ಹೇಳಿದಾಗ, ಶ್ರವಂತ್ ಸರ್ ಕ್ಯಾರೆಕ್ಟರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದಾಗ ದಿವ್ಯನೇ ನನಗೆ ಫೋರ್ಸ್ಫುಲಿ ಒಪ್ಸಿದ್ದು. ಆ್ಯಕ್ಚುಲಿ ಇಲ್ಲ, ನೀವೇ ಕ್ಯಾರೆಕ್ಟರ್ ಮಾಡಬೇಕು, ಚೆನ್ನಾಗಾಗುತ್ತೆ ಇದು ಅಂತ ಹೇಳ್ಬಿಟ್ಟು. ದಿವ್ಯಾಂಗೆ ಆ್ಯಕ್ಚುಲಿ ಜಡ್ಜ್ಮೆಂಟ್ ಚೆನ್ನಾಗಿದೆ. ಸೊ ಹಾಗಾಗಿ ಅವರು ಈಗ ಮಾಡಲೇಬೇಕು ಅಂತ ಫೋರ್ಸ್ ಮಾಡಿ ಕ್ಯಾರೆಕ್ಟರ್ ಮಾಡಿದರು. ಇವಾಗಲೂ ಕೂಡ ಅಷ್ಟೇ, ಆ ಕ್ಯಾರೆಕ್ಟ್ರು ಬಂದಾಗೆಲ್ಲ ಖುಷಿ ಪಡ್ತಾ ಇದ್ದಾರೆ. ನೋಡಿ ಮಾಡಿದ್ದು ಎಷ್ಟು ವರ್ಕ್ ಆಯ್ತು, ನೀವು ಎಲ್ಲರೂ ಇಷ್ಟಪಡ್ತಾರೆ ಅಂತ. ಅವಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಕ್ಯಾರೆಕ್ಟ್ರು. ಏನಾದರೂ ಸಜೆಷನ್ಸ್ ಇದ್ರೆ ಕೊಡ್ತಾರೆ. ಆಮೇಲೆ ಈ ಥರ ಮಾಡಿ ಅಂತ ಹೇಳ್ತಿರ್ತಾರೆ. ನೋಡಿದಾಗ ಇದು ಚೆನ್ನಾಗಿತ್ತು, ಇದು ಚೆನ್ನಾಗಿಲ್ಲ ಅಂತ ನಾವು ಹೇಳ್ತಿರ್ತಾರೆ. ನಾವೆಲ್ಲ ರಿಸೀವ್ ಮಾಡಿಕೊಂಡು ಅದನ್ನು ನಮಗೆ ಒಂಥರ ಗೈಡ್ ಇದ್ದಂಗೆ. ಆ್ಯಕ್ಚುಲಿ ನೀವು ಈಗ ಗಂಡ ಹೆಂಡತಿ ಅಂದರೆ ಗಂಡ ಒಂದು ಕ್ಯಾರೆಕ್ಟ್ರು, ಹೆಂಡತಿದು ಒಂದು ಕ್ಯಾರೆಕ್ಟ್ರ್ ಇರುತ್ತೆ ರಿಯಲ್ ಲೈಫಲ್ಲಿ. ಆದರೆ ನೀವಿಬ್ಬರು ರಿಯಲ್ ಲೈಫಲ್ಲೂ ಕಾಮಿಡಿಯನ್ಸ್ ಏನ ಸರ್, ಅಥವಾ ತೆರೆ ಮೇಲೆ ಮಾತ್ರ? ನಮ್ಮ ಮನೇಲೂ ಹಿಂಗೆ ಇರ್ತೀರಾ? ಇಲ್ಲ, ತೆರೆ ಮೇಲೆ ಮಾತ್ರ. ಮನೇಲಿ ಜಗಳ ಮಾಡ್ತಿರ್ತೀವಿ, ಸೀರಿಯಸ್ ತುಂಬ ಜಗಳ ಮಾಡ್ತಿರ್ತೀವಿ. ನೋಡಿದ್ರೆ ಆ ಜಗಳನೇ ಕಾಮಿಡಿ ಅನ್ಕೋತೀರಿ, ಬಟ್ ನಾವು ಸೀರಿಯಸ್ ಆಗಿ ಜಗಳ ಮಾಡ್ತಾರೆ. ಗಂಡ ಹೆಂಡತಿ ಅಂದಮೇಲೆ ಇದ್ದಿದ್ದೆ ಅಲ್ವಾ, ಸೊ ಮಾಡ್ತಾ ಇರ್ತೀವಿ ಜಗಳನ. ಅವ್ರನ್ನ ಯಾವಾಗ ತೆರೆ ಮೇಲೆ ನೋಡ್ಬೋದು ಸರ್? ಯಾವಾಗ ಕಮ್ ಬ್ಯಾಕ್ ಮಾಡ್ತಾರೆ ದಿವ್ಯಾ ಮ್ಯಾಮ್? ಪ್ಲ್ಯಾನ್ ನಡೀತಾ ಇದೆ. ಇಷ್ಟರಲ್ಲೇ ಒಂದು ವಿಶೇಷವಾದ ಪ್ಲ್ಯಾನ್ ಅದು ಆ್ಯಕ್ಚುಲಿ. ಸೊ ಅವ್ರನ್ನ ಬೇರೆ ರೀತಿಯೇ ನೀವೆಲ್ಲ ನೋಡ್ತೀರ. ಅದು ಗೊತ್ತಾಗುತ್ತೆ ನಿಮ್ಮ, ಅದು ಇಷ್ಟರಲ್ಲೇ ಗೊತ್ತಾಗುತ್ತೆ. ಓಕೆ ಸರ್.